ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದೀರಾ ಅವರಿಗೆಲ್ಲರಿಗೂ ನಾನು ನಿಮ್ಮ ಪವಿತ್ರ ಸ್ವಾಗತ ಕೋರ್ತಾ ಇವತ್ತಿನ ವಿಡಿಯೋಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಗಾಯ್ಸ್, ಎಲ್ರಿಗೂ ರಾಗಿ ಅಂದರೆ ಗೊತ್ತು, ಆದರೆ ನಮ್ಮ ಹಳ್ಳಿ ಕಡೆ ರಾಗಿ ಹಸಿಯಾಗಿದ್ದಾಗ ಅದನ್ನು ಕಾಚಕ್ಕೆ ಅಂತೇಳಿ ಕರಿತೀವಿ. ನಾನಿಲ್ಲಿ ನಮ್ಮ ಹೊಲದಲ್ಲಿ ಸಿಕ್ಕಂಥ ಸ್ವಲ್ಪ ಕಾಚಕ್ಕಿನ ತೊಗೊಂಡು ಬಂದು ಅದನ್ನು ಬಿಸಿ ಮಾಡ್ಕೊತಾ ಇದ್ದೀನಿ. ಬಿಸಿ ಮಾಡಿಕೊಂಡು ಅದನ್ನು ಒಂದು ಮೊರ ತೊಗೊಂಡು ಈ ರೀತಿ ಕೈಯಲ್ಲಿ ರಬ್ ಮಾಡ್ಕೋಬೇಕು ನೀಟಾಗಿ. ಅದು ಎಷ್ಟು ಚೆನ್ನಾಗಿ ಬಿಸಿ ಆಗುತ್ತೋ ಅಷ್ಟು ಚೆನ್ನಾಗಿ ಅದರಲ್ಲಿರುವಂಥ ರಾಗಿ ಕಾಳುಗಳೆಲ್ಲ ಉದುರುತ್ತೆ. ಆಮೇಲೆ ಫಸ್ಟ್ ಟೈಮ್ ನಾನು ಅದನ್ನು ಬಿಸಿ ಮಾಡಿದಾಗ ಅದು ಕರೆಕ್ಟಾಗಿ ಬಿಸಿ ಆಗಿದ್ದಿಲ್ಲ, ಹಾಗಾಗಿ ಕಾಳು ಉದುರುತ್ತಿಲ್ಲ ಅಂಥೇಳಿ ರಾಗಿ ನಾನು ಮತ್ತೆ ಬಿಸಿ ಮಾಡಿದ್ದೀನಿ. ಇವಾಗ ನೋಡಿ ನೀಟಾಗಿ ಉದುರುತ್ತೆ. ಅದಾದಮೇಲೆ ಇದೇ ರೀತಿ ಎಲ್ಲ ತೆನೆಗಳನ್ನು ಬಿಸಿ ಮಾಡಿಕೊಂಡು ಅದನ್ನು ರಬ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಈ ಥರ ರಾಗಿ ತೆನೆ ಎಲ್ಲ ಉದ್ರಿ ರಾಗಿ ಕಾಳುಗಳು ಸಿಗ್ತವೆ. ಆಮೇಲೆ ಅದನ್ನು ಮೊರದಲ್ಲಿ ಹಾಕ್ಕೊಂಡು ನೀಟಾಗಿ ಕೇರ್ಕೊಳ್ಳಿ. ಅದನ್ನು ಅದರಲ್ಲಿರುವಂಥ ಒಟ್ಟು ಏನಿದೆ ಅದೆಲ್ಲ ಸಪ್ರೇಟ್ ಆಗುತ್ತೆ. ನೀಟಾಗಿ ಒಟ್ಟೆಲ್ಲ ಸಪ್ರೇಟ್ ಮಾಡಿಕೊಂಡು ಈ ರೀತಿ ಹಸಿ ರಾಗಿ ಕಾಳುಗಳನ್ನ ಎತ್ತಿಟ್ಕೋಬೇಕು. ನಾನೊಂದು ಬಟ್ಲಿಗೆ ಹಾಕ್ಕೊತ ಈ ರೀತಿ ನೀಟಾಗಿ ಉದ್ದಿರೋರಂಥ ರಾಗಿ ಕಾಳನ್ನ ಒಂದು ಬಟ್ಲಿಗೆ ತೊಗೊತಾ ಇದ್ದೀನಿ. ಅದಕ್ಕೆ ನಾನು ಒಂದು ಬಟ್ಲಷ್ಟು ಬಿಳಿ ಎಳ್ಳನ್ನ ಸೇರಿಸ್ಕೊತಾ ಇದ್ದೀನಿ. ನೀವು ಬ್ಲ್ಯಾಕ್ ಕಲರ್ದಾದ್ರೂ ಹಾಕ್ಕೋಬೋದು, ವೈಟ್ ಆದರೂ ಹಾಕ್ಕೋಬೋದು. ಒಟ್ಟಿನಲ್ಲಿ ಎಳ್ಳನ್ನು ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಒಂದು ಬಟ್ಲಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ಸಕ್ಕರೆ ಮತ್ತು ಎಳ್ಳನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದು ತುಂಬ ಈಸಿ. ನಿಮಗೆ ಇನ್ನೂ ಫ್ಲೇವರ್ ಬೇಕು ಅಂತ ಹೇಳಿದ್ರೆ ಒಂದರಿಂದ ಮಿನಿಮಮ್ ಒಂದು ಅರ್ಧ ಗಂಟೆಯಷ್ಟು ಅಕ್ಕಿನ ನೆನೆಸಿಟ್ಕೊಂಡು ಅಕ್ಕಿನ ಕೂಡ ಯೂಸ್ ಮಾಡ್ಕೋಬೋದು ನೀವು. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಅಕ್ಕಿ ಹಾಕ್ಕೊಂಡ್ರೆ. ಇಷ್ಟೇ ನೋಡಿ, ಸಿಂಪಲ್ ಆಗಿತ್ತಲ್ವ. ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್.